ಇವತ್ತು ಇನ್ನೊಂದು ಬಹಳ ಈ ಅತಿಥಿ ಉಪನ್ಯಾಸಕರದ ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ, ಇದಕ್ಕೆ ಸಾಕಷ್ಟು ಸರ್ಕಾರ ಸಮಯ ಕೊಟ್ಟಿದೆ. 3 ವರ್ಷ ಕಾಲಾವಧಿಯಲ್ಲಿ ಏನು ವಿದ್ಯಾ ಅರ್ಹತೆಯನ್ನು ಹೊಂದಿಲ್ಲಲ್ಲ ಅತಿಥಿ ಉಪನ್ಯಾಸಕರಿಗೆ, ಅವ್ರಿಗೆ 3 ವರ್ಷದಲ್ಲಿ ಆ ವಿದ್ಯಾರ್ಹತೆಯನ್ನು ಹೊಂದಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು. ಅದು 14/13/2025 ಅಧ್ಯಕ್ಷರೇ 3 ವರ್ಷ ಕಾಲ ಮುಗೀತು. ಸರ್ಕಾರ ಹಾಕಿದಂಥದಕ್ಕೆ ಯಾರು ಏನು ಅವ್ರ ವಿದ್ಯಾರ್ಥಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಥವಾ ವಿದ್ಯಾರ್ಥಿಯನ್ನು ಹೊಂದದೇ ಫೇಲ್ ಆಗಿದ್ದಾರೆ, ಅವರು ಉದ್ದೇಶಪೂರ್ವಕವಾಗಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರುವಂಥ ಕೆಲಸ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾರು ವಿದ್ಯಾರ್ಹತೆ ಇದೆ, ಯಾರು ಇವತ್ತು ಉಪನ್ಯಾಸಕರಿದ್ದಾರೆ, ಅವರಿಗೆ ನೇಮಕಾತಿ ಮಾಡುವಂಥದ್ದನ್ನು ಆದರೆ ಇವತ್ತು ಕಾಲೇಜುಗಳನ್ನು ಸಾಕಷ್ಟು ನಾವು ಕೊಟ್ಟಿದ್ದೀವಿ. ಆದರೆ ಇಲ್ಲಿವರೆಗೆ ಉಪನ್ಯಾಸಕರೇ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಏನ್ ಕಲಿಬೇಕು ಅಧ್ಯಕ್ಷರೇ? ಒಬ್ಬ ಸೈನ್ಸ್ ಲೆಕ್ಚರರು ಆರ್ಟ್ಸ್ ಹೇಳಕ್ಕಾಗುದಿಲ್ಲ, ಒಬ್ಬ ಆರ್ಟ್ಸ್ ಲೆಕ್ಚರರು ಮ್ಯಾಥ್ಸ್ ಹೇಳಕ್ಕಾಗುದಿಲ್ಲ. ಇವ್ರು ಏನು ನೇಮಕಾತಿ ಇದೆ ಇದನ್ನ ಸರ್ಕಾರ ಏನು ಸುಮಾರು ಒಂದು 50% ನೇಮಕಾತಿಯನ್ನ ರಾಜ್ಯದಲ್ಲಿ ಮಾಡುವ ಮೂಲಕ ನಮ್ಮ ಏನು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನು ಕೆಲಸಗಳ ಆಗ್ತಾ ಇಲ್ಲ. ಏನು ಕೇಳಿದ್ರು ಏನು ಕೇಳಿದ್ರು ಅಕೌಂಟೆಂಟ್ ಇಲ್ಲ, ಕಮಿಷನರ್ ಇಲ್ಲ, ಈ ರೀತಿ ಕೊರತೆ ಇದೆ. ಇದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಿಂತ ಬಹಳ ಮಾತು. ಯಾಕಂದ್ರೆ 2,30,000 ಕುಟುಂಬಗಳಿಗೆ ಉದ್ಯೋಗ ಕೊಟ್ಟರೆ ಇದಕ್ಕಿಂತ ದೊಡ್ಡ ಉಪಕಾರ ಅಲ್ಲ ಅಧ್ಯಕ್ಷರೇ. ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ, ಇವತ್ತೇನು ಪೊಲೀಸರ ನೇಮಕಾತಿಯಲ್ಲಿ ವಯೋಮಿತಿ ಹೆಚ್ಚಳ ಮಾಡೋದಂತಾಗಲಿ, ಕೃಷಿ ಇಲಾಖೆ ಒಂದು ಪರೀಕ್ಷೆ ಮುಂದೂಡೋದಾಗಲಿ, ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿ ಇರಲಿ, ಮತ್ತು ಒಟ್ಟು ಟೋಟಲಿ ಕರ್ನಾಟಕದಲ್ಲಿ ಏನು ನೇಮಕಾತಿ ತಡೆದು ನಿಂತಿದೆ ಅದಕ್ಕೆ ಒಂದು ಗಂಭೀರವಾಗಿ ಸರ್ಕಾರ ಚರ್ಚೆ ಮಾಡಿ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ಕಂಡುಹಿಡಿಯುವಂತ ಪ್ರಯತ್ನ ಮಾಡಬೇಕಂತ ನಾವು ವಿನಂತಿ ಮಾಡ್ಕೋತೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮತ್ತು ಏನು ಪರೀಕ್ಷೆಗಳು ನಡೀತವೆ ಖಾಲಿ ಹುದ್ದೆಗಳು, ಅದರಲ್ಲಿ ಏನಾಗ್ತದೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಒಂದೇ ದಿನಾಂಕ ನಿಗದಿ ಆಗೋದ್ರಿಂದ ಅವರು ಅದರ ತಯಾರಿ ಸಲುವಾಗಿ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋಂಥದ್ದು. ಮತ್ತು ಇಷ್ಟು ದಿವಸ ಏನು ನೇಮಕಾತಿ ಇವತ್ತು ಕರೋನಾ ಬತ್ತು ಯಾವ್ಯಾವ ಕಾರಣದಿಂದ ನೇಮಕಾತಿ ಆಗ್ಲಾರ್ದೇ ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಒಟ್ಟು ಗ್ರೂಪ್ ಎ 16,017, ಗ್ರೂಪ್ ಬಿ 16,734, ಗ್ರೂಪ್ ಸಿ 1,66,021, ಗ್ರೂಪ್ ಡಿ 77,614. ಅಧ್ಯಕ್ಷರು ಒಟ್ಟು ಕರ್ನಾಟಕದಲ್ಲಿ 2,76,386 ಹುದ್ದೆಗಳು ಖಾಲಿ ಇವೆ. ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈಗಾಗಲೇ ನಮ್ಮ ಹುಣಸೂರು ಶಾಸಕರು ಹೇಳ್ತಾ ಇದ್ರು, ನಮ್ಮಲ್ಲಿ ಇಂಜಿನಿಯರ್ಸ್ ಇಲ್ಲ, ನಮ್ಮಲ್ಲಿ ಅಕೌಂಟೆಂಟ್ಸ್ ಇಲ್ಲ. ಇವತ್ತು ನಮ್ಮ ಬಿಜಾಪುರ ಕಾರ್ಪೊರೇಷನ್ ಅದೇ ಸಮಸ್ಯೆ ಇದೆ. ಸುಮಾರು 1,580 ಟೋಟಲ್ ಹುದ್ದೆಗಳಲ್ಲಿ ಸುಮಾರು 400 ಜನನೂ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಸರ್ಕಾರ ಟೋಟಲ್ ಆಗಿ ಇವತ್ತು ನೇಮಕಾತಿಯ ವಿಳಂಬದಿಂದ ಯಾರಿಗೆ ವಯೋಮಿತಿಯನ್ನು ನಾವು ನಿಗದಿಪಡಿಸ್ತೀವಲ್ಲ ಅಧ್ಯಕ್ಷರೇ, ಆ ಸಂದರ್ಭದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿ ಅವರಿಗೆ ಅನುಕೂಲ ಆದರೆ ಅವರ ನೀವೇನು ನಿಗದಿಪಡಿಸಿರ್ತಿರಲಿಲ್ಲ ವಯಸ್ಸು, ಇದು ಉದಾಹರಣೆಗೆ ಇವತ್ತು ಪೊಲೀಸ್ ಪೇದೆ ನೇಮಕಾತಿ ಅಧ್ಯಕ್ಷರೇ 3-4 ವರ್ಷದಿಂದ ನೇಮಕಾತಿ ಆಗಿಲ್ಲ. ಆದರೆ ಉಳಿದ ರಾಜ್ಯಗಳಲ್ಲಿ ಇದನ್ನ ಸಡಿಲಿಸಿ ಇವತ್ತು ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಅಧ್ಯಕ್ಷರೇ, ತೆಲಂಗಾಣ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ಲ ಕಡೆನೂ ಈ ಕರೋನಾ ಸಂದರ್ಭದಲ್ಲಿ ಏನು ನೇಮಕಾತಿ ವಿಳಂಬ ಆಗಿದೆಯಲ್ಲ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟು ಅಲ್ಲಿ ಮಹಾರಾಷ್ಟ್ರದಲ್ಲಿ SC STಗೆ 33, OBCಗೆ ಸಾಮಾನ್ಯ ವರ್ಗದವರಿಗೆ 31, ಈ ರೀತಿ ಅಧ್ಯಕ್ಷರೇ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ. ಇವತ್ತು ಸುದಯದಿಂದ ನಮ್ಮ ಗೃಹ ಮಂತ್ರಿಗಳು ಸಹ ಇಲ್ಲೇ ಇರುವುದರಿಂದ ನಾನು ಈ ಪೊಲೀಸ್ ನೇಮಕಾತಿಯಲ್ಲಿ ಬಹಳಷ್ಟು ಜನ ನನಗೆ ಮನವಿ ಮಾಡ್ಕೊತಾ ಇದ್ದಾರೆ.
ಅವರು ಎಷ್ಟೋ ದಿವಸಗಳಿಂದ ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದು ರನ್ನಿಂಗ್ ಮಾಡಿ ತಮ್ಮ ದೇಹದ ದಾರ್ಢ್ಯತೆಯನ್ನು ಯಾವ ರೀತಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಯೋಗ್ಯತೆಯನ್ನು ಪಡೀಲಿಕ್ಕೆ 4-5 ವರ್ಷದಿಂದ ಪ್ರಯತ್ನ ಮಾಡಿದಂಥ ಲಕ್ಷಾಂತರ ಇವತ್ತು ಪೊಲೀಸ್ ನೇಮಕಾತಿ ಆಗಿರ್ಬೋದು ಮತ್ತು ಇನ್ನಿತರ ಇಲಾಖೆಗಳಲ್ಲಿ ನೇಮಕಾತಿನೇ ಆಗಿಲ್ಲ ಅಂದ ಮೇಲೆ ಅಧ್ಯಕ್ಷರೇ, ಒಂದು ಕಡೆ ಯಾವುದೇ ಒಂದು ಆಡಳಿತ ಸರ್ಕಾರ ಸರಿಯಾಗಿ ನಡಿಬೇಕಾದ್ರೆ ಯಾವುದೇ ಒಂದು ಕಚೇರಿಯಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದಾಗ ಇವತ್ತು ಜನಸಾಮಾನ್ಯರ ಕೆಲಸ ವೇಗವಾಗಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ. ಆದರೆ ದುರ್ದೈವನಂದ್ರೆ ಇವತ್ತು ನೇಮಕಾತಿ ಇಲ್ಲಾರ್ದೇ ಪೊಲೀಸ್ ಇಲಾಖೆ ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಇದು ಎಲ್ಲ ಇಲಾಖೆಯಲ್ಲಿ ಇವತ್ತು ಜೂನಿಯರ್ ಇಂಜಿನಿಯರ್ಸ್ ಇರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, ಆ ವಯೋಮಿತಿಯನ್ನ ಒಂದು ಟೈಮಿಗೆ ನೀವು ಸಡಿಲಿಸಿ ಆ ವಯೋಮಿತಿಯಿಂದ 2-3 ವರ್ಷ ಅಷ್ಟೇ ಬಾರಾದಂಥವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ಅವರ ಲಕ್ಷಾಂತರ ಜನ ಇವತ್ತು ನೋಡಿ ಅಧ್ಯಕ್ಷ ಸುಮಾರು 2,30,000 ಉದ್ಯೋಗಗಳು ಇವತ್ತು ಹುದ್ದೆಗಳು ಖಾಲಿ ಇವೆ. ಇಷ್ಟು ಕುಟುಂಬಗಳಿಗೆ ನೀವು ಉದ್ಯೋಗ ಕೊಟ್ಟರೆ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಚರ್ಚೆ ಆಗೋದು ಕಡಿಮೆ ಆಗ್ತದೆ. ಆದರೆ ಅಧ್ಯಕ್ಷರೇ, ಅದ್ರ ಜೊತೆಗೆ ಅನೇಕ ಕಡೆ ಈಗ ಸುಮಾರು 20-25 ವರ್ಷದಿಂದ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡದಂಥವ್ರು ಅವರು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇದು ಆಗಿರ್ತಾರೆ. 26 ವರ್ಷ ಭಾರತೀಯ ಸೈನ್ಯದ ಕೆಲಸ ಮಾಡಿರ್ತಾರೆ ಅಧ್ಯಕ್ಷರೇ. ಮುಂದೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಪೊಲೀಸ್ ವ್ಯವಸ್ಥೆಯಲ್ಲಿದೆ. ಕೊನೆಯ ದಿನಗಳಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಮಾಡಿ ರಿಲ್ಯಾಕ್ಸ್ ಮಾಡಿಕೊಟ್ರೆ ಪತಿ ಪತ್ನಿಗಳ ದಂಪತಿಗಳ ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ರೆ ಆ ಭಾರತೀಯ ಸೈನ್ಯದಲ್ಲಿ ದೇಶಕ್ಕಾಗಿ ಸೇವೆ ಮಾಡಿದಂಥ ಜನರಿಗೆ ಒಂದು ಔದಾರ್ಯವನ್ನ ಈ ರಾಜ್ಯ ಸರ್ಕಾರ ಸಲ್ಲಿಸಬೇಕು ಅನ್ನೋಂಥದ್ದು. ಇನ್ನು ಅಧ್ಯಕ್ಷರೇ, ಇವತ್ತು ಪರೀಕ್ಷೆ ಮುಂದೂಡಬೇಕು. ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ಅಧಿಕಾರಿಗಳು AAA 2% ಕ್ರೀಡಾಕೂಟ ಕೋಟಾ ಸಲುವಾಗಿ ಸಮಸ್ಯೆಯಾಗಿ KITಯಲ್ಲಿ ಇದನ್ನು ಹುಡ್ಕೊಂಡು ಕೂತರು. ಈಗ ಒಮ್ಮಿಂದೊಮ್ಮೆ ತಡೆಯಾಜ್ಞೆ ತೆರವುಗೊಳಿಸುವ ಮೇಲೆ ಸೆಪ್ಟೆಂಬರ್ 6-7 ಹೈದರಾಬಾದ್ ಕರ್ನಾಟಕದ KPSC ಪರೀಕ್ಷೆ ದಿನಾಂಕ ನಿಗದಿಗೊಳಿಸಿದೆ ಅಧ್ಯಕ್ಷರೇ. ಅದೇ ವೇಳೆಯಲ್ಲಿ ಇವತ್ತು ಆಗಸ್ಟ್ 30, ಸೆಪ್ಟೆಂಬರ್ 9, ಅಕ್ಟೋಬರ್ 4, 5, 11, 12, ನವೆಂಬರ್ 9, 22, 23 ಈ IBPS ಪರೀಕ್ಷೆಗಳು, ರೈಲ್ವೆ ಇಲಾಖೆ ಪರೀಕ್ಷೆಗಳು ಎಲ್ಲಾನು ಉಂಗಡಿ ಬಂದ್ಬಿಟ್ಟಿದೆ ಅಧ್ಯಕ್ಷ. ಇಲ್ಲಿ ಮಾನ್ಯ ಸಚಿವರು, ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡೋದ್ರಾಗ ಅವ್ರು ಹೇಳಿದ್ದಾರೆ, ಇಲ್ಲ ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ಅದನ್ನು ಮುಂದಿನ ದಿವಸಗಳಲ್ಲಿ ಇವತ್ತೇನು ಈ ರೀತಿ ಗೊಂದಲ ಏನಾಗ್ತಾ ಇದೆ ಆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಂಡಲ್ಲಿ ಪರೀಕ್ಷಾ ದಿನಗಳು ಅತಿಕ್ರಮವಾಗುವ ಸಂಭವ ಇರುತ್ತದೆ. ಇದರಿಂದ ಸ್ಪರ್ಧಾಕಾಂಕ್ಷಿಗಳಿಗೆ ಬಹು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿರುವುದಿಲ್ಲ ಎಂಬುದನ್ನು ಪರಿಗಣಿಸಿ ಇನ್ನು ಮುಂದೆ ವಿವಿಧ ಪರೀಕ್ಷಾ ಪ್ರಾಧಿಕಾರಗಳು ಪರಸ್ಪರ ಸಮಾಲೋಚನೆ ನಡೆಸಿ ದಿನಾಂಕಗಳನ್ನು ಒಂದಕ್ಕೊಂದು ಅತಿಕ್ರಮವಾಗದಂತೆ ವೇಳಾಪಟ್ಟಿ ನಿಗದಿಗೊಳಿಸುವಂತೆ ಸೂಚನೆಗಳನ್ನು ನೀಡಲಾಗುವುದು. ಸರ್ಕಾರ ಹೇಳಿದೆ ಅಧ್ಯಕ್ಷರೇ. ಆದರೆ ಅದನ್ನು ಈಗಿಂದಲೇ ಇವತ್ತೇನು ಅಗ್ರಿಕಲ್ಚರ್ ಕರೆದಿದ್ದಾರೆ ಅದನ್ನು ಮುಂದೂಡಿ ಅವ್ರಿಗೂ ಅಭ್ಯಾಸ ಮಾಡ್ಲಿಕ್ಕೆ ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ನಾ ಬೆಳಗಾವಿ ಸುವರ್ಣಸೌಧದಲ್ಲಿ PSI ಪರೀಕ್ಷೆ ಮುಂದೆ ಹಾಕ್ಬೇಕಂದಾಗ ಅವರು ಔದಾರ್ಯದಿಂದ ನಮ್ಮ ಗೃಹ ಸಚಿವರು ಒಂದು 2-3 ತಿಂಗಳು ಅವ್ರಿಗೆ ಅವಕಾಶ ಕೊಟ್ಟರು. ಅದೇ ರೀತಿ ಇವತ್ತು ಇವೆಲ್ಲ ಇಲಾಖೆ ಏನು ಒಮ್ಮೆ ಬಂದಿದಾವಲ್ಲ ಅಧ್ಯಕ್ಷರೇ ಪರೀಕ್ಷೆಗಳು, ಅದನ್ನು ಅವ್ರಿಗೆಲ್ಲದಕ್ಕೂ ಅಧ್ಯಕ್ಷರೇ ಯಾರ್ಯಾರು ಅರ್ಹತೆ ಇದೆ ಅಲ್ಲೆಲ್ಲೆಲ್ಲೇ ನೇಮಕಾತಿ ಆಗೋದ್ರಿಂದ ಅಷ್ಟು ನಮ್ಮ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗ ಸಿಕ್ಕಂಗೆ ಆಗ್ತದೆ. ಓಕೆ, ಅದಕ್ಕೆ ಅದ್ರ ಜೊತೆಗೆ ಅಧ್ಯಕ್ಷರೇ